ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಹೆಸರು ಕಮಲಾಪುರ. ಅದು ಪ್ರಕೃತಿಯ ಸೌಂದರ್ಯದಿಂದ ತುಂಬಿದ ಹಳ್ಳಿ. ಹಳ್ಳಿಯ ಜನರು ಕೃಷಿಯೇ ಜೀವನವಾಗಿ ಬದುಕುತ್ತಿದ್ದರು. ಅಲ್ಲಿಯೇ ರಾಮಯ್ಯ ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನ ಬಳಿ ಒಂದು ಚಿಕ್ಕ ಹೊಲ ಮಾತ್ರ ಇತ್ತು. ಆ ಹೊಲವೇ ಅವನ ಕುಟುಂಬದ ಜೀವನದ ಆಧಾರ. ರಾಮಯ್ಯನಿಗೆ ಹೆಂಡತಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳು ಇದ್ದರು. ಮಗನ ಹೆಸರು ರವಿ, ಮಗಳ ಹೆಸರು ಸೀತಾ. ಅವರು ಬಡವರಾದರೂ ಪ್ರೀತಿ ಮತ್ತು ಸಂತೋಷದಿಂದ ಬದುಕುತ್ತಿದ್ದರು. ರಾಮಯ್ಯ, ಇಂದು ಹೊಲದಲ್ಲಿ ಕೆಲಸ ಜಾಸ್ತಿ ಇದೆಯಾ? ಹೌದು ಲಕ್ಷ್ಮಿ, ಈ ವರ್ಷ ಬೆಲೆ ಚೆನ್ನಾಗಿದ್ರೆ ನಮ್ಮ ಜೀವನ ಸುಧಾರಿಸುತ್ತದೆ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋದು ನನ್ನ ಕನಸು. ಅವರು ನಮ್ಮ ಹಾಗೆ ಕಷ್ಟಪಡಬಾರದು ಲಕ್ಷ್ಮಿ. ಪ್ರತಿದಿನ ರಾಮಯ್ಯ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಅವನಿಗೆ ಗೊತ್ತಿತ್ತು, ಅವನ ದುಡಿಮೆಲೇ ಕುಟುಂಬದ ಬದುಕು. ಆ ವರ್ಷ ಕಮಲಾಪುರ ಹಳ್ಳಿಯಲ್ಲಿ ಭಾರೀ ಬರ ಬಂತು. ಮಳೆ ಬರದೆ ಹೊಲಗಳು ಒಣಗತೊಡಗಿದವು. ಬಿಸಿಲಿನ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ರಾಮಯ್ಯನ ಬೆಳೆ ನಿಧಾನವಾಗಿ ಬಾಡಿಬಿಟ್ಟಿತ್ತು. ತನ್ನ ಹೊಲವನ್ನು ನೋಡಿ ಅವನ ಮನಸ್ಸು ತುಂಬ ನೋವಾಯಿತು. ಆದರೂ ಮಳೆ ಬರುತ್ತದೆ ಎಂಬ ಚಿಕ್ಕ ಆಶೆ ಅವನ ಮನಸ್ಸಿನಲ್ಲಿ ಉಳಿದಿತ್ತು. ಇಷ್ಟೊಂದು ಕಷ್ಟಪಟ್ಟು ಬೆಳೆದ ಬೆಳೆ ಹೀಗೆ ಹಾಳಾಗುತ್ತಿದೆಯೇ? ಈ ಬಾರಿ ಮಳೆ ಬರದಿದ್ದರೆ ನಮ್ಮ ಜೀವನವೇ ಕಷ್ಟವಾಗುತ್ತದೆ. ಬೆಳೆ ಹಾಳಾದ ಕಾರಣ ರಾಮಯ್ಯಗೆ ಹಣದ ಸಮಸ್ಯೆ ಶುರುವಾಯಿತು. ಮಕ್ಕಳ ಶಿಕ್ಷಣಕ್ಕೂ ಹಣ ಇರಲಿಲ್ಲ. ಅವನು ಸಾಲಕ್ಕಾಗಿ ಗ್ರಾಮದಲ್ಲಿನ ಹಣಕಾಸಿಗನ ಬಳಿ ಹೋದ. ನಾನು ಹಣ ಕೊಡ್ತೇನೆ, ಆದರೆ ಸಮಯಕ್ಕೆ ಮರಳಿ ಕೊಡಬೇಕು. ಬೇರೆ ಮಾರ್ಗ ಇಲ್ಲದೆ ರಾಮಯ್ಯ ಸಾಲ ತೆಗೆದುಕೊಂಡ. ರಾಮಯ್ಯ ಮನೆಗೆ ಬಂದಾಗ ಅವನ ಮುಖದಲ್ಲಿ ತುಂಬ ದುಃಖ ಕಾಣಿಸುತ್ತಿತ್ತು. ಮನಸ್ಸು ತುಂಬ ಭಾರವಾಗಿತ್ತು. ಅವನು ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತನು. ರಾಮಯ್ಯ, ಏನಾಯ್ತು? ಯಾಕೆ ಇಷ್ಟು ಮೌನವಾಗಿದ್ದೀಯಾ? ನಾನು ಸಾಲ ತೆಗೆದುಕೊಂಡೆ ಲಕ್ಷ್ಮಿ, ಆದರೆ ಅದನ್ನು ಹೇಗೆ ತೀರಿಸೋದು ಗೊತ್ತಾಗುತ್ತಿಲ್ಲ. ನಮ್ಮ ಮಕ್ಕಳ ಭವಿಷ್ಯ ಹೇಗಾಗುತ್ತೋ ಅನ್ನೋ ಭಯ ಆಗುತ್ತಿದೆ. ಲಕ್ಷ್ಮಿ ಸ್ವಲ್ಪ ಯೋಚಿಸಿ ಹೇಳಿದಳು, ನಾವು ಎಲ್ಲರೂ ಒಟ್ಟಿಗೆ ಇದ್ದೇವೆ ರಾಮಯ್ಯ. ನೀನು ಒಬ್ಬನೇ ಅಲ್ಲ. ನಾವು ಎಲ್ಲರೂ ಸೇರಿ ಈ ಕಷ್ಟವನ್ನು ಎದುರಿಸೋಣ. ದಿನಗಳು ಕಳೆಯುತ್ತಾ ಹೋದವು. ಮಳೆ ಇನ್ನೂ ಬರಲಿಲ್ಲ. ರಾಮಯ್ಯನ ಹೊಲ ಸಂಪೂರ್ಣವಾಗಿ ಒಣಗಿಬಿಟ್ಟಿತು. ಅವನಿಗೆ ಬದುಕು ತುಂಬ ಕಷ್ಟವಾಗಿ ಕಾಣಿಸ್ತು. ನಿಧಾನವಾಗಿ ರವಿ ಮತ್ತು ಸೀತಾ ರಾಮಯ್ಯನ ಬಳಿಗೆ ಬರುತ್ತಾರೆ. ಮಕ್ಕಳು ಒಬ್ಬರನ್ನೊಬ್ಬರು ನೋಡಿ ಧೈರ್ಯ ಮಾಡಿಕೊಂಡು ಮುಂದೆ ಬರುತ್ತಾರೆ. ಅಪ್ಪ, ನೀವು ಚಿಂತಿಸಬೇಡಿ. ನಾನು ದೊಡ್ಡವನಾದ ಮೇಲೆ ನಿಮ್ಗೆ ಸಹಾಯ ಮಾಡುತ್ತೇನೆ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡ್ತೀನಿ. ಅಪ್ಪ, ನೀವು ಚಿಂತಿಸಬೇಡಿ. ನಾವು ಎಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಪ್ಪ. ಮಕ್ಕಳ ಮಾತು ಕೇಳಿ ರಾಮಯ್ಯನ ಕಣ್ಣು ನೀರಿನಿಂದ ತುಂಬಿತು. ಅವನ ಹೃದಯದಲ್ಲಿ ಹೊಸ ಧೈರ್ಯ ಮೂಡಿತು. ಅವನು ಒಬ್ಬನೇ ಅಲ್ಲ ಎಂಬ ಭಾವನೆ ಅವನಿಗೆ ಶಕ್ತಿ ನೀಡಿತು. ಒಂದು ದಿನ ಕಮಲಾಪುರ ಹಳ್ಳಿಯಲ್ಲಿ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿತು. ಕೆಲವೇ ಕ್ಷಣಗಳಲ್ಲಿ ಮಳೆಹನಿಗಳು ಬೀಳತೊಡಗಿದವು. ಹಳ್ಳಿಯ ಜನರು ಸಂತೋಷದಿಂದ ಆಕಾಶವನ್ನು ನೋಡುತ್ತಿದ್ದರು. ರಾಮಯ್ಯನ ಮನಸ್ಸಿನಲ್ಲಿ ಮತ್ತೆ ಆಶಯ ಕಿರಣ ಮೂಡಿತು. ಮಳೆ ಮುಂದುವರಿದಂತೆ ಹೊಲಗಳು ಹಸಿರಾಗತೊಡಗಿದವು. ರಾಮಯ್ಯ ಹೊಸ ಉತ್ಸಾಹದಿಂದ ಮತ್ತೆ ಕೆಲಸ ಪ್ರಾರಂಭಿಸಿದ. ಕೆಲವು ತಿಂಗಳ ನಂತರ ಅವನ ಬೆಳೆ ಚೆನ್ನಾಗಿ ಬೆಳೆಯಿತು. ಅವನ ಜೀವನ ಮತ್ತೆ ಹಳಿಗೆ ಬರತೊಡಗಿತು. ಅವನು ತನ್ನ ಸಾಲವನ್ನು ನಿಧಾನವಾಗಿ ತೀರಿಸಲು ಆರಂಭಿಸಿದ. ಕೆಲವು ತಿಂಗಳ ನಂತರ ರಾಮಯ್ಯ ತನ್ನ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿದ. ಅವನ ಕುಟುಂಬ ಮತ್ತೆ ಸಂತೋಷದಿಂದ ಬದುಕಲು ಆರಂಭಿಸಿತು.